There is an angel traveling in this place. ಈ ಪ್ರದೇಶದಲ್ಲಿ ದೇವದೂತರುಗಳು ಸಂಚರಿಸ್ತಾ ಇದ್ದಾರೆ. Lion of Judah is coming soon. ಯೂದ ಗೋತ್ರದ ಸಿಂಹ ಬಹಳ ವೇಗವಾಗಿ ಬರ್ತಿದ್ದಾರೆ. Poplar District will see the revival. There is one sister wearing the white colored saree. Today the Lord is going to bless you. The Lord is going to make you free. 3 years back, a person met in accident. Supernaturally, God protected him. That person is in this place. ನಮಗೆ ಟ್ಯಾಕ್ಟ್ರಿ ಬಂದು ನಮ್ಮ ಬೈಕಿಗೆ ಹೊಡೆದೋಗ್ಬಿಟ್ಟಿದ್ದು. ನಾವು 100 ಮೀಟರ್ದಲ್ಲಿ ದೂರದಲ್ಲಿ ಹೋಗಿ ದೇವರ ಕೃಪೆಯಿಂದ ಅದ್ಭುತವಾದಂಥ ಒಂದು ಸಂದೇಶವನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಖಂಡಿತವಾಗಿ ನಮಗೆ ಇದು ತುಂಬ ಇನ್ಸ್ಪೈರ್ ಆಗಿ ಅಂದರೆ ಒಂದು ಉತ್ಸಾಹದಾಯಕವಾಗಿತ್ತು. ಮತ್ತು ಈ ಕೂಟ ಖಂಡಿತವಾಗಿ ಒಂದು ಎಲ್ಲರಿಗೂ ಕೂಡ, ಸೇವಕರಿಗೂ ದೈವ ಜನರು ಎಲ್ಲರಿಗೂ ಕೂಡ ಒಂದು ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದಕರವಾಗಿತ್ತು. ಕ್ರಿಸ್ತನಲ್ಲಿ ಆಗಿರುವಂಥ ಮೊದಲ ಪ್ರೀತಿ ಮತ್ತು ಆತ್ಮನ ಬಲ ಮತ್ತು ಬರೋಣ, ಇದು 3 ವಿಷಯ ನನಗೆ ತುಂಬ ಖುಷಿ ಆಯಿತು. ಈ ಒಂದು ಮೀಟಿಂಗ್ ಬಂದು ನಾನು ತುಂಬಾ ಸಂತೋಷಪಟ್ಟಿದ್ದೇನೆ. ನಾನು ಮಾತ್ರವಲ್ಲ, ಬಂದರೆಲ್ಲ ಆಶೀರ್ವಿಸಲ್ಪಡಬೇಕು ದೇವರೇ ಅಂತ ಹೇಗೆ ಕೇಳ್ಕೊಂಡೇನೋ ಹಾಗೆ ಎಲ್ಲರಿಗೂ ದೇವರು ಆಶೀರ್ವಾದ ಮಾಡಿದ್ದಾರೆ. ಕರ್ತನ ಮಹಿಮೆ ಉಂಟಾಗಲಿ. ಈ ಉಜ್ಜೀವನ ಕರ್ತನ ಬರೋಣಕ್ಕೆ ಇನ್ನೂ ಬಲವಾಗಿ ನಡೆಯಲಿ. ಬಂದ ಸೇವಕರನ್ನ ಟೀಮನ್ನು ದೇವರು ಆಶೀರ್ವಾದ ಮಾಡಲಿ ಅಂತ ಕೋರುತ್ತಾ ಈ ನನ್ನ ಸಾಕ್ಷಿ ಮುಗಿಸ್ತೀನಿ. ಸ್ಕಿಟ್ ಮಾಡುವುದರ ಮೂಲಕ ಪ್ರಸಂಗ ಮಾಡಿದರು. ಬಹಳ ಪೂರ್ವ ಸಿದ್ಧತೆ ಮಾಡಿಕೊಂಡು ಒಳ್ಳೆ ರೀತಿ ನಡೆದಿದೆ. ದೇವರಿಗೆ ಸ್ತೋತ್ರ. ಅನೇಕ ಯವನಸ್ಥ ಮಕ್ಕಳು ಮತ್ತು ಈ ಕೂಟಕ್ಕೆ ಹಾಜರಾಗಿ ಆಶೀರ್ವಾದ ಹೊಂದಿದ್ದಾರೆ, ಸ್ವಸ್ಥತೆ ಹೊಂದಿದ್ದಾರೆ ಮತ್ತು ಅನೇಕ ಅನುಭವಗಳನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಸೇವಕರನ್ನು ದೇವರು ಭಾಳ ಅದ್ಭುತವಾಗಿ ಇಲ್ಲಿ ಉಪಯೋಗ ಮಾಡಿಕೊಂಡ್ರು. ನಿಜವಾಗಲೂ ಈ ಕೊಪ್ಪಳ ಜಿಲ್ಲೆ ಪ್ರಾಂತದಲ್ಲಿ ಅನೇಕ ಯವನಸ್ಥರು ಒಂದು ನೂತನ ಬಲವನ್ನು ಹೊಂದಿಕೊಂಡು, ನೂತನ ಕಾರ್ಯಗಳನ್ನು ಹೊಂದಿಕೊಂಡು ಸೇವೆಯಲ್ಲಿ ಉಪಯೋಗವಾಗುವಂಥವರಾಗಿದ್ದಾರೆ. ನಾನು ಈ ಮೀಟಿಂಗಿಗೆ ಬರಬೇಕಂತೇಳಿ ಸುಮಾರು ಒಂದು 8 ದಿವಸದಿಂದ ನಮಗೆ ಗೊತ್ತಾಯಿತು. ನಾವು ಪ್ರೇಯರ್ ಮಾಡ್ತಾಯಿದ್ವಿ. ಮತ್ತು ಇವತ್ತು ಬೆಳಗ್ಗೆ ಈ ಮೀಟಿಂಗಿಗೆ ಹೋಗಲಿಕ್ಕೆ ಭಾಳ ಅಡೆತಡೆಗಳು ಬಂತು. ಹೋಗೋದು ಬೇಡ ಅಂತ ಅಂದ್ಕೊಂಡೆ ನಾನು. ಆದರೆ ಇಲ್ಲಿ ಬಂದ ಮೇಲೆ ನನಗೆ ಅನ್ನಿಸ್ತಾ ಇದೆ ಈ ಮೀಟಿಂಗ್ ಬೇರೆಯವ್ರಿಗೋಸ್ಕರ ಅಲ್ಲ, ನನಗೋಸ್ಕರನೇ ಅಂಥೇಳಿ. ಯಾಕಂದರೆ ಸೇವಕರು ಮಾತಾಡಿದಂಥ ಕೆಲವೊಂದು ವಿಷಯಗಳಲ್ಲಿ ನಿಜವಾಗ್ಲೂ ನಾವು ಸೇವೆ ಮಾಡ್ತಾಯಿದ್ದೀವಿ, ಅದರಲ್ಲಿ ಪ್ರತಿಫಲ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ ಅಂತೇಳಿ ನಾವು ಇವತ್ತು ಗೊತ್ತಾಯಿತು. ಯಾಕಂದರೆ ನಾವು ಯೆರೂಸಲೇಮಿನಲ್ಲಿ ಇಲ್ಲ. ಆ ಯೆರೂಸಲೇಮಿನಲ್ಲಿ ನಾವು ಇರುವಾಗ ನಿಜವಾಗ್ಲೂ ಫಲವನ್ನು ನಾವು ಕಾಣ್ತೀವಿ. ಈ ಮೀಟಿಂಗಿಗೆ ನಾವು ಬಂದಿರೋದು ನಿಜವಾಗ್ಲೂ 100% ನನಗೆ ಇದು ಆಶೀರ್ವಾದ ಹೊಂದಿದೆ ಅಂಥೇಳಿ ನಾನು ಅನ್ಕೋತೇನೆ. ದೇವರಿಗೆ ಸ್ತೋತ್ರವಾಗಲಿ. ಆಮೇಲೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಮೀಟಿಂಗ್ ಭಾಳ ಅದ್ಭುತಕರವಾಗಿತ್ತು. ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ನಿಜವಾಗಲೂ ಇವತ್ತು ಎಲ್ಲರ ಮೇಲೆ ಒಂದು ಪವಿತ್ರ ಆತ್ಮನ ಇಳಿದು ಬಂದಿರತಕ್ಕಂಥ ಸ್ಥಿತಿಗತಿ ಉಂಟಾಗಿತ್ತು. ದೇವರ ಕೃಪೆಯಿಂದ ಇವತ್ತು ಎಲ್ಲರೂ ಕೂಡ ಅಭಿಷಕ್ತರಾಗಿ ದೇವರ ವಾಕ್ಯವನ್ನು ತಿಳ್ಕೊಂಡು ನಿಜವಾಗೂ ಕೇಳಾರ್ದಂಥ ವಾಕ್ಯಗಳು, ನಾವು ಯೆರೂಸಲೇಮ್ ಅಂದರೆ ಏನು ಅನ್ನೋದು ಇವತ್ತು ನಮಗೆ ಅರ್ಥ ಆಯಿತು. ಮತ್ತು ನಮ್ಮ ಪ್ರೀತಿ, ಮೊದಲಿನ ಪ್ರೀತಿ ಅಂತಕ್ಕಂಥದ್ದು ನಮಗೆ ಅರ್ಥವಾಯಿತು. ಇವತ್ತು ಅನೇಕರು ಕೂಡ ಇವತ್ತು ಬಹಳ ಆಶೀರ್ವಾದಕರವಾಗಿ ಇವತ್ತು ಹೋಗಿದ್ದಾರೆ. ಈ ಒಂದು ಆಶೀರ್ವಾದ ದೇವರ ಕೃಪೆ ಯಾವಾಗಲೂ ಎಲ್ಲರ ಮೇಲೆ ಇರಲೆಂಬುದಾಗಿ ಕೂಡ ನಾವು ನಿರಂತರವಾಗಿ ಈ ಟೀಮ್ಗಾಗಿ ಮತ್ತು ದೈವ ಸೇವಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಧನ್ಯವಾದಗಳು. ಈ ರೀತಿ ಪವಿತ್ರಾತ್ಮ ಬಗ್ಗೆ ಜನರಿಗೆ ತಿಳಿಸೋದು ಎಷ್ಟೋ ಒಳ್ಳೆಯದಾಗಿದೆ. ಪವಿತ್ರಾತ್ಮನ ಬಗ್ಗೆ ತಿಳ್ಕೊಂಡು ಜನರು ಕ್ರಿಸ್ತನನ್ನು ನಂಬಿ ವಿಶ್ವಾಸದಿಂದ ಮುಂದೆ ಹೋಗಬೇಕೆಂಬುದಾಗಿ ನನ್ನ ಆಸೆ. Words are not enough to explain the meeting because I felt the Holy Spirit. Because before coming to this prayer meeting, I was praying in my heart that the people who join this prayer, they should have a experience of a tangible presence of the Holy Spirit. This was my cry because I was praying for a long time for the revival of my Karnataka, especially for my Koppal and for India. So my heart was beating for the people of Karnataka and for India. I don't know how many people believe this, but I know that God has opened so many hearts today. God has heard the cries of so many revivalists today, that God has changed the life of so many people. And I'm so happy to see actually the youngsters today who were volunteering and who were helping the team and all the pastors. So I was so happy because I want to see youngsters grow more and more for the Christ, and I have seen that in this meeting, and I'm so blessed to be a part of this meeting. I have enjoyed the presence of God. I literally felt the presence of God telling me that this is what I'm going to do next. And He has done it, and I'm so grateful for all these things that God has done. And I especially thank Pastor who has arranged this meeting, and also Pastor Suresh. God has said that He is going to flow His river in this place, and I'm so
thankful to Holy Spirit that He has talked to His servant so that He can arrange such a beautiful meeting in this place. Thank you so much. This was such a beautiful presence. Thank you. ನಾನು ಅಂದ್ಕೊಂಡಿದ್ದೆ ಅಲ್ಲಿ ಪ್ರೇಯರ್ ಮಾಡುವಾಗ ನನ್ನ ಜೊತೆ ಮಾತಾಡ್ತೀರಾ ದೇವ್ರೆ ಅಂತ ಅಂದ್ಕೊಂಡು ನಾನು ಕೂತ್ಕೊಳ್ಳುವಾಗ ನಾನು ರೇಸ್ ಮೇಲೆ ಕರೆದು ಮಾತಾಡ್ಬೇಕಂತ ನನ್ನ ಆಸೆ ಇತ್ತು. ಅದಕ್ಕೆ ನಾನು ಕರೆದ್ಬಿಟ್ಟು ಅಲ್ಲಿ ಮಾತಾಡು ಅಂತ ನಾನು ತುಂಬ ಪ್ರೇಯರ್ ಮಾಡ್ಕೊಳ್ಳುವಾಗ ನನ್ನ ಮೇಲೆ ಟೈಸ್ ಮೇಲೆ ಕರೆದು Age of 24. You will have the red mat before you to walk. ನೀನು ನಡಿಬೇಕಾದ್ರೆ ನಿನಗೆ ಹಾಲೆಲೂಯ ಕೆಂಪು ಹಾಸಿಗೆಯನ್ನು ಹಾಕ್ತಾರೆ. I don't know your family background. ನೀನು ಯಾವ ಹಾಲೆಲೂಯ ಬ್ಯಾಕ್ಗ್ರೌಂಡ್ ಇದೆ ಬಂದಿಲ್ಲ ನನಗೆ ಗೊತ್ತಿಲ್ಲ. I don't know who is standing behind you. ನಿನ್ನಿಂದ ಯಾರು ನಿಂತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. But I know one thing. ಆದ್ರೆ ನನಗೊಂದು ಕಾರ್ಯ ಗೊತ್ತು. The lion is your father. ಇಲ್ಲಿ ಈ ಮೀಟಿಂಗ್ ನನಗೆ ತುಂಬ ಆಶೀರ್ವಾದಕರವಾಗಿತ್ತು. ಅದಕ್ಕಾಗಿ ನಾನು ಈ ಮಾತುಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಯೆರೂಸಲೇಮಿನಲ್ಲಿ ನಾವು ದಿನ ಕಳೆಯಬೇಕಾಗಿದೆ. ಹೀಗಾಗಿ ನಮಗೆ ಯೆರೂಸಲೇಮಿನಲ್ಲಿ ಇರೋಕೆ ಯಾವ ರೀತಿ ಇರಬೇಕಂದು ನಮಗೆ ಗೊತ್ತಿಲ್ಲ. ಇವತ್ತು 11ನೇ ಪವಿತ್ರಾತ್ಮನ ಅಗ್ನಿಸ್ಥಾನದಲ್ಲಿ ಇವತ್ತು ಗೊತ್ತಾಯಿತು. ಅದು ತುಂಬ ಅದ್ಭುತವಾಗಿ ನಾವು ಕೂಡ ಎಷ್ಟೋ ಬಿಜಿ ಇದ್ದರೂ ಸೋಷಲ್ ವರ್ಕು ಮತ್ತು ಸಂಘಟನೆ ಉದ್ಯೋಗದಲ್ಲಿ ಕೂಡ ಇದ್ದರೂ ಕೂಡ ನಾವು ಇದನ್ನು ಕೇಳಲೇಬೇಕಂತೇಳಿ ಬಂದು ಇವತ್ತು ನಮಗೆ ದೇವರು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟು ಕಳಿಸಿದ್ದೇನೆ. ನಾವು ಇಲ್ಲಿಂದ ಹೋಗಬೇಕಾದ್ರೆ ಒಳ್ಳೆಯ ಆತ್ಮೀಯ ಮಕ್ಕಳಾಗಿ ಮತ್ತು ಸಿಂಹಗಳಾಗಿ ನಾವು ಹೊರಗೆ ಹೋಗ್ತಿದ್ದೀವಿ. ಅಯ್ಯನವರು ವಾಕ್ಯವನ್ನು ಹಂಚುತ್ತಿರುವಾಗ ಅನೇಕ ಹೃದಯಗಳು ತೆರೆಯಲ್ಪಡ್ತಾ ಇದ್ದಾವೆ. ಪ್ರಾಮುಖ್ಯವಾಗಿ ಪವಿತ್ರಾತ್ಮನ ಆ ರೀತಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಕಣ್ಣಲ್ಲಿ ನೀರು ಸುರಿತಾ ಇದೆ. ಅನೇಕ ಬಂಧನಗಳಿಂದ, ಅನೇಕ ಸಮಸ್ಯೆಗಳಿಂದ, ಅನೇಕ ಒತ್ತಡಗಳಿಂದ ಕಳಚಿ ಹೋಗ್ತಾ ಇದ್ದಾವೆ. ಇದರೆಲ್ಲರ ನಿಮಿತ್ತವಾಗಿ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾವೆ. ನಮ್ಮ ಕೊಪ್ಪಳ ಜಿಲ್ಲೆ ಆಶೀರ್ವದಿಸಲ್ಪಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಗಂಗಾವತಿ ಪ್ರಾಂತ್ಯ ಆಶೀರ್ವದಿಸಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ವಿಶೇಷವಾಗಿ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ಬಗ್ಗೆ ಅದ್ಭುತವಾಗಿ ಪಾಸ್ಟರ್ ಸುರೇಶ್ ಅವರ ಮೂಲಕವಾಗಿ ಒಳ್ಳೆಯ ಸಂದೇಶ ಇತ್ತು. ಮತ್ತು ಮಾತ್ರವಲ್ಲದೆ ಸಂದೇಶ ಮಾತ್ರವಲ್ಲದೆ ಮತ್ತು ಅಭಿಷೇಕ ಕೂಡ ಅನಾಯಿಂಟಿಂಗ್ ಕೂಡ ಭಾಳ ಬಲವಾಗಿತ್ತು. ಯಾಕಂದರೆ ಪವಿತ್ರಾತ್ಮನ ಬಗ್ಗೆ ಆ ಬಲ ಇಲ್ಲದಿದ್ದರೆ, ಪವಿತ್ರಾತ್ಮನ ಅಭಿಷೇಕ ಇಲ್ಲದಿದ್ದರೆ ನಮ್ಮ ಸೇವೆಯಲ್ಲಿ ನಾವೇನು ಕೂಡ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಸುರೇಶ್ ಪಾಸ್ಟರ್ ಅವ್ರ ಮೂಲಕವಾಗಿ ಮಿನಿಸ್ಟ್ರಿಯಲ್ಲಿರುವಂಥ ದೈವ ಸೇವಕರಿಗೆ ಎನ್ಕರೇಜ್ಮೆಂಟ್ ಆಗ್ತಿರುವಂಥ ಪವಿತ್ರಾತ್ಮನ ಅಭಿಷೇಕನ ಯಾವ ರೀತಿಯಾಗಿ ಆತನ ಪವಿತ್ರಾತ್ಮನ ಕಾರ್ಯ, ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನಿಂದ ಯಾವ ರೀತಿ ನಡೆಸಲ್ಪಡಬೇಕು ಮತ್ತು ಯೆರೂಸಲೇಮಿನಲ್ಲಿ ಯಾವ ರೀತಿಯಾಗಿ ನಾವು ಕಾದುಕೊಂಡು ಇರಬೇಕೆಂಬ ವಿಷಯವನ್ನು ಅದ್ಭುತವಾದ ರೀತಿಯಲ್ಲಿ ಹೇಳಿದರು. ಸೇವಕರು ಎಷ್ಟೋ ಬ್ಯುಸಿಯಾಗಿದ್ದಾರೆ, ಆದರೂ ಕೂಡ ನಾವು ಯೆರೂಸಲೇಮಿನಲ್ಲಿ ಇರಬೇಕು, ಆತನ ಜೊತೆ ಕಾದುಕೊಂಡಿರಬೇಕು. ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡಿದ್ದರೆ ಮಾತ್ರ ನಮ್ಮ ಸೇವೆ ವಿಸ್ತಾರವಾಗಿರ್ತದೆ ಅಂತೇಳಿ ಯೇಸು ಸ್ವಾಮಿ ಕೂಡ ಯಾವ ರೀತಿಯಾಗಿ 30 ದಿನಗಳ ಕಾಲ ಯೆರೂಸಲೇಮಿನಲ್ಲಿ ಆತನು ಹೊರಗೆ ಬರ್ದಂಗೆ ಆತನು ಪ್ರಾರ್ಥನೆಯಲ್ಲಿದ್ದನು. ಆಮೇಲೆ 3.5 ವರ್ಷಗಳ ಕಾಲ ಎಷ್ಟು ಪ್ರಾರ್ಥನೆ ಮಾಡಿದನೋ, 3.5 ವರ್ಷ ಕಾಲದಲ್ಲಿ ಆತನ ಸೇವೆಯಲ್ಲಿ ಅದ್ಭುತ ಕಾರ್ಯಗಳಾಯಿತು. ಇವತ್ತು ಮಿನಿಸ್ಟ್ರಿ ಮುಖ್ಯ ಅಲ್ಲ, ದೇವರ ಸನ್ನಿಧಾನ ಮುಖ್ಯ, ದೇವರ ಜೊತೆ ಇರುವಂಥದ್ದು ಮುಖ್ಯ ಎಂಬ ವಿಷಯಗಳನ್ನು ನಮ್ಮ ಸೇವೆಯಲ್ಲಿ ಕೂಡ ನಾವು ಅನೇಕ ವಿಷಯಗಳನ್ನ ಕಲ್ತ್ಕೊಂಡಿದ್ದೇವೆ. ನಿಜವಾಗ್ಲೂ ಇದು ನಮಗೆ ಆಶೀರ್ವಾದಕರವಾಗಿರ್ತದೆ. ಪಾಸ್ಟರ್ ಸುರೇಶ್ ಅವ್ರನ್ನ ಅವ್ರ ಸೇವೆನ, ಮಿನಿಸ್ಟ್ರಿನ ಹೇರಳವಾಗಿ ಬ್ಲೆಸ್ ಮಾಡಲಿ. ಪವಿತ್ರಾತ್ಮನ ಮೂಲಕವಾಗಿ ಈ ಸೇವೆ ಇನ್ನೂ ಅದ್ಭುತವಾಗಿ ನಡೆಸಲಿ ಎಂಬುದಾಗಿ ಇದ್ರ ಮೂಲಕ ನಾವು ಕೂಡ ಭಾಳ ಎನ್ಕರೇಜ್ಮೆಂಟ್ ಆಗಿದ್ದೇವೆ. ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಮಾತುಗಳನ್ನು ಮುಗ್ತಾ ಇದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಯಾಕೆ ಕೇಳ್ತಾ ಇದ್ದೀನಿ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಆ ಥರದಿಂದ ಅಂತ್ಯದ ಅಭಿಷೇಕ ಎಂದು ಹಾಡನ್ನು ಹಾಡುವಾಗಲೇ ನಮಗೆ ಆ ಪ್ರಸನ್ನತೆಯನ್ನು ನಾವು ಅನುಭವಿಸಿದೆವು. ಅದೇ ರೀತಿಯಾಗಿ ನಮ್ಮಲ್ಲಿ ಒಂದು ಸಿಂಹ ಉಂಟೆಂದು ನಾವು ಕಂಡುಕೊಂಡೆವು. ಅದಕ್ಕೆ ಇನ್ನು ಮುಂದೆ ನಾವು ದೇವರ ಬಲವನ್ನು ಹೊಂದಿದ್ದೇವೆ. ನಿಜವಾಗಲೂ ಸುರೇಶ್ ರಾಜ್ ಅವ್ರನ್ನ ದೇವರು ಈ ಕಡೆ ದಿನಗಳಲ್ಲಿ ಅದ್ಭುತವಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಮತ್ತು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಅವರ ಸಂದೇಶ ಇತ್ತು. ಅದರಲ್ಲಿ ಮತ್ತು ವಿತ್ ಸ್ಕಿಟ್ ಮೂಲಕವಾಗಿ ಸುರೇಶ್ ರಾಜ್ ಅವರನ್ನ ಇನ್ನೂ ಬಲವಾದ ರೀತಿಯಲ್ಲಿ ಇನ್ನೂ ಉಳಿದಂಥ ಡಿಸ್ಟ್ರಿಕ್ಗಳಲ್ಲಿ ಅದು ಕರ್ಕೊಂಡು ಹೋಗಲಿ, ನಡೆಸ್ಕೊಂಡು ಹೋಗಲಿ, ಆತನ ಬಲವಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿ. ಮತ್ತು ಅನೇಕ ಯವನಸ್ಥರು ನಿಜವಾಗಲೂ ಅವರ ಮಿನಿಸ್ಟ್ರಿ ಮೂಲಕವಾಗಿ ಅನೇಕರು ದೇವರ ರಾಜ್ಯದ ಕಡೆಗೆ ತಿರುಗಿಕೊಳ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಇಂಥ ಅನೇಕ ಕೂಟಗಳು ಇನ್ನೂ ಹಲವಾರು ಕಡೆಯಲ್ಲಿ ಜರುಗಲ್ಪಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಥ್ಯಾಂಕ್ ಯು.